ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ಬಿಸಿ ಇದೀಗ ನೇರವಾಗಿ ನಿಮ್ಮ ಅಡುಗೆ ಮನೆಗೆ ತಟ್ಟಿದೆ. ದೇಶಾದ್ಯಂತ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಭಾರೀ ವ್ಯತ್ಯಾಸ ಕಂಡುಬಂದಿದ್ದು, ಇದರ ಪರಿಣಾಮ ಜನಸಾಮಾನ್ಯರು ಅನುಭವಿಸ್ತಾ ಇದ್ದಾರೆ. ಇದರ ಜೊತೆಗೆ ನಿಮ್ಮ ಮನೆಗಳ ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ನಿಯಮದಲ್ಲೂ ದೊಡ್ಡ ಬದಲಾವಣೆ ಬಂದಿದೆ. ಏನಿದು 25 ದಿನಗಳ ಹೊಸ ರೂಲ್ಸ್ ಅಂತ ತಿಳಿದುಕೊಳ್ಳೋಣ ಬನ್ನಿ. ಬಂದಿರೋ ಸಮಸ್ಯೆ ಅಂತ ಅಂದ್ರೆ, ವಾಣಿಜ್ಯ ಗ್ಯಾಸ್ ಸಿಗದೆ ಹೋದಾಗ ಹೋಟೆಲ್ ಮಾಲೀಕರು ಅನಿವಾರ್ಯವಾಗಿ ಗೃಹ ಬಳಕೆಯ ಸಿಲಿಂಡರ್ಗಳನ್ನ ಕಪ್ಪು ಮಾರುಕಟ್ಟೆಯಲ್ಲಿ ಅಕ್ರಮವಾಗಿ ಹೆಚ್ಚಿನ ಬೆಲೆಗೆ ಖರೀದಿಸ್ತಾ ಇದ್ದಾರೆ. ಇದರಿಂದ ಜನಸಾಮಾನ್ಯರಿಗೆ ನೇರವಾಗಿ ಗ್ಯಾಸ್ ಸಿಗದ ಪರಿಸ್ಥಿತಿ ಕೂಡ ಬಂದಿದೆ. ಇದಕ್ಕೆ ಬ್ರೇಕ್ ಹಾಕೋಕೆ ಅಂತಾನೆ ಸರ್ಕಾರ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ನೀವು ಒಂದು ಬಾರಿ ಗ್ಯಾಸ್ ಬುಕ್ ಮಾಡಿ ಡೆಲಿವರಿ ಪಡೆದ ನಂತರ ಮುಂದಿನ ಸಿಲಿಂಡರ್ ಬುಕ್ ಮಾಡಲು ಕಡ್ಡಾಯವಾಗಿ 25 ದಿನಗಳನ್ನು ಕಾಯಲೇಬೇಕು. ಅಂದರೆ 25 ದಿನಗಳಿಗಿಂತ ಮುಂಚೆ ನೀವು ಎರಡನೇ ಗ್ಯಾಸ್ ಸಿಲಿಂಡರ್ನ ಬುಕ್ ಮಾಡೋಕೆ ಸಾಧ್ಯವಿಲ್ಲ. ಒಮ್ಮೆ ಗ್ಯಾಸ್ ಖಾಲಿಯಾಗಿ ಬುಕ್ ಮಾಡಿದ್ರು ಡೆಲಿವರಿ ಆಗೋಕೆ ಅಂತ ಕನಿಷ್ಠ 2 ರಿಂದ 8 ದಿನಗಳ ವಿಳಂಬ ಆಗಬಹುದು. ಜೊತೆಗೆ 25 ದಿನಗಳ ಹೊಸ ರೂಲ್ಸ್ ಇರೋದ್ರಿಂದ ಡಬಲ್ ಸಿಲಿಂಡರ್ ಇಲ್ಲದಿರೋರು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಅಷ್ಟೇ ಅಲ್ಲದೆ ಇದರ ಪರಿಣಾಮವಾಗಿ ಮನೆ ಬಳಕೆಗೆ ಅಂತ ಬಳಸೋ ಗ್ಯಾಸ್ನಲ್ಲಿ 60 ರೂಪಾಯಿಯನ್ನು ಹೆಚ್ಚಿಸಲಾಗಿದೆ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗ್ತೀನಿ. ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ ಸಂಪರ್ಕದಲ್ಲಿರಿ. ನಮಸ್ತೆ.